ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಜೈ ಶ್ರೀರಾಮ್. ನಾನಿವತ್ತು ಮೆಂತ್ಯ ಪರಾಟ ಮಾಡ್ತಾಯಿದ್ದೀನಿ. ಸೊಪ್ಪೆಲ್ಲ ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ನಾನು ಕಡಲೆ ಹಿಟ್ಟನ್ನ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಅದು ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಪರಾಟ. ಇವಾಗ ಅದನ್ನು ಈಗ ಹುಚ್ಚೆಳ್ಳನ್ನು ಹಾಕ್ತಾಯಿದ್ದೀನಿ. ವೈಟ್ ಎಳ್ಳು, ತಿಲ್ಲು ಕೂಡ ಅಂತಾರಲ್ಲ ಅದನ್ನು, ಅದು ಹಾಕ್ತಾಯಿದ್ದೀನಿ. ಅದು ಒಳ್ಳೆಯದೇ, ತುಂಬ ಐರನ್ ಅಲ್ಲ. ಸ್ವಲ್ಪ ಧನಿಯಾ ಪೌಡ್ರು, ಅರಿಶಿನ ಪೌಡರು ಮತ್ತು ಉಪ್ಪು ಸ್ವಲ್ಪ ಎಲ್ಲ ಹಾಕ್ಕೊತೀನಿ. ಖಾರ ನೋಡಿ ಹಾಕ್ಕೊಳ್ಳಿ. ನಾನು ಹಸಿಮೆಣ್ಸಿನ್ಕಾಯಿನೂ ಸೊಪ್ಪು ಜೊತೆನೇ ಹೆಚ್ಚಿ ಹಾಕ್ಬಿಟ್ಟಿದ್ದೀನಿ. ನೀವು ನೋಡಿ ಹಾಕ್ಕೊಳ್ಳಿ ಖಾರನ. ನಾನೆಲ್ಲ ಮಸಾಲೆ ಎಲ್ಲ ಹಾಕಿ ನಾನು ಒಂದೇ ಸಲ ಉಪ್ಪು ನೋಡ್ಕೊತೀನಿ. ನನಗೆ ಅಂದಾಜಾಗಿ ಗೊತ್ತಿರೋದ್ರಿಂದ ನೀವು ನೋಡ್ಕೊಳ್ಳಿ ಎಷ್ಟು ಹಿಟ್ಟು ಹಾಕ್ತೀರಾ ಅಂತ. ಅದನ್ನು ಹಾಕಿ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕೋದ್ರಿಂದ ಅದು ಬಿದ್ದೋಯ್ತು. ಸೊ ಮುಚ್ಚಳ ತೆಗಿಯೋಕ್ಕೆ ಹೋಗಿ ಎಣ್ಣೆ ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಪರೋಟ. ಸ್ವಲ್ಪ ಜಾಸ್ತಿ ಏನೂ ಬೇಡ. ನಾನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಒದ್ದೆ ಆಗ್ತಿದ್ದು ನೀನು ಸ್ವಲ್ಪ ಹಿಟ್ಟು ಹಾಕ್ಕೋತಿದ್ದೀನಿ. ನಾನು ಆ ಹಿಟ್ಟು ಒಳಗಡೆ ರಾಗಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಗೋಧಿ ಹಿಟ್ಟು ಎಲ್ಲ ಮತ್ತು ಕಡಲೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ಇವಾಗ ನಾನು ಶುರು ಮಾಡ್ತಾಯಿದ್ದೀನಿ ಪರಾಠನ. ಕಲಸಿ ಆದಮೇಲೆ ಹಿಟ್ಟನ್ನ ನನ್ನ ತವ ಇಟ್ಟು ನನ್ನ ಮಗನಿಗೆ ಈಗಲೇ ಬೇಕು ಪರಾಠ ಅಮ್ಮ ಮಾಡಿಕೊಡು ಅಂತ ಹೇಳ್ತಾ ಇದ್ದ ಅವನು. ಹಾಗಾಗಿ ಅವನು ಈಸಿಯಾಗಿ ಪರಾಠ ತಿನ್ಕೋತಾನೆ. ಸೊ ನಾನು ಅದಕ್ಕೆ ಅವನಿಗೋಸ್ಕರ ಒಂದೆರಡು ಪರಾಠ, ನನ್ನ ಅಡುಗೆ ಎಲ್ಲ ಮುಗ್ದಿತ್ತು. ನನ್ನ ಪರಾಠನ ಮಾಡೋ ಅವನಿಗೆ ಕೊಡೋಣ ಅಂದ್ಬಿಟ್ಟು ನನ್ನ ಪರಾಠನ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಇಷ್ಟ ಪರಾಠ, ಮೆಂತ್ಯ ಪರಾಠ ಹೇಳಿ ಫ್ರೆಂಡ್ಸ್, ನನಗೆ ಕಾಮೆಂಟಲ್ಲಿ ತಿಳಿಸಿ. ಆಮೇಲೆ ತುಪ್ಪನ ಹಾಕ್ತಾಯಿದ್ದೀನಿ ನಾನು. ನೀವು ಕೂಡ ಎಣ್ಣೆಯಲ್ಲೂ ಮಾಡ್ಬೋದು. ನನ್ನ ಮಗು ಕೊಡೋದ್ರಿಂದ ನಾನು ಸ್ವಲ್ಪ ತುಪ್ಪನೇ ಬಳಸ್ತೀನಿ ಜಾಸ್ತಿ. ಹಾಗೆ ಈಗ ನಾನು ಲಟ್ಟಿಸ್ತೀನಿ ಪರಾಠನ. ನನ್ನ ಪರಾಠ ಆದಮೇಲೆ ನೋಡಿ ಹೆಂಗೆ ಬರುತ್ತೆ ಅಂತ. ತುಂಬಾ ಚೆನ್ನಾಗಿ ಪರಾಠ ಬರುತ್ತೆ, ಸಾಫ್ಟಾಗಿ. ಸ್ವಲ್ಪ ಎಣ್ಣೆ ಎಲ್ಲ ಮಸಾಲೆ, ಸ್ವಲ್ಪ ಮೊಸರು ಕೂಡ ಹಾಕಿ ಹಿಟ್ಟು ಕಳಿಸ್ಬೇಕಾದ್ರೆ ನೀಟಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಇರುತ್ತೆ ಪರಾಠ. ಆಮೇಲೆ ನಾನು ಬಿಸಿ ಆಯಿತು ಅಂತ ನೋಡಿ ಹಾಕ್ತಾಯಿದ್ದೀನಿ. ಇನ್ನೂ ನಾನು ಜಾಸ್ತಿ ತೊಗೊತಾ ಇದ್ದೀನಿ. 2-3 ಪರಾಠ ಮಾಡ್ತಾಯಿದ್ದೀನಿ. ಅವನು 2 ಪರಾಠ ತಿನ್ಕೊತಾನೆ ಚೆನ್ನಾಗೆ. ನನಗೆ ತುಂಬ ಇಷ್ಟ ಮೆಂತ್ಯ ಪರಾಠ. ಅದು ಮೆಂತ್ಯ ಸೊಪ್ಪುಗಳೆಲ್ಲ ಒಳ್ಳೆಯದಲ್ಲ ಹೆಲ್ತ್ಗೆ. ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಒಳ್ಳೆಯದೇ. ನಮ್ಮ ಮನೇಲಿ ದಿವಸ ಯಾವುದೋ ಒಂದು ಪರಾಠ ಇರುತ್ತೆ. ನನ್ನ ಮಗನಿಗೆ ತುಂಬ ಇಷ್ಟ. ಅವನು ಈಸಿಯಾಗಿ ಪರಾಠ ತಿಂತಾನೆ. ಅನ್ನ ರೈಸ್ ತಿನ್ನೋಕ್ಕಿಂತ ಅವ್ನು ಮೆಂತ್ಯ ಪರಾಠ, ಪಾಲಕ್ ಪರಾಠ ಇರಲಿ ಮತ್ತು ಪನ್ನೀರ್, ಆಲೂಗಡ್ಡೆ ಎಲ್ಲ ತಿನ್ಕೋತಾನೆ ಚೆನ್ನಾಗೆ. ಸೊ ನಂದು ಪರಾಠ ಮುಗೀತು. ಹೇಗಿದೆ ಅಂತ ತಿಳಿಸಿ. ಸೊ ನಂದು ಕ್ಲೀನಿಂಗ್ ಎಲ್ಲ ಮುಗೀತು.